ಶ್ರೀ ವಾಸವಿ ಸೇವಾ ಸಂಘದಿಂದ ನಗರದ ಡಿಸಿಎಂ ಟೌನ್ಶಿಪ್ನಲ್ಲಿ ನೂತನವಾಗಿ ನಿರ್ಮಾಣವಾದ ಶ್ರೀಮತಿ ಪ್ರೇಮಾ ರಾಜನಹಳ್ಳಿ ಶ್ರೀ ರಮಾನಂದ ಕಲ್ಯಾಣ ಮಂಟಪದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರದ ವಿಶ್ರಾಂತ ಅಪರ ನಿರ್ದೇಶಕ ಡಾಕ್ಟರ್ ಜೆವಿ ನಂದನ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹಿಂದೆ ಶಟ್ರು ಹುಡುಗ ಎಸ್ಎಸ್ಎಲ್ಸಿ ಪಾಸ್ ಆಗುವುದೇ ದೊಡ್ಡದು ಎಂಬ ಕಾಲ ಇತ್ತು. ಆದರೆ ಈಗ ಆರ್ಯ ವೈಶ್ಯ ಸಮಾಜದ ಮಕ್ಕಳು ಹೆಚ್ಚು ಪ್ರತಿಭಾನ್ವಿತರಾಗಿದ್ದಾರೆ, ಅವಕಾಶಗಳು ಹೆಚ್ಚಾಗಿವೆ ಎಂದರು. ಜೊತೆಗೆ ಸೇವೆ ಮಾಡುವುದು ಸುಲಭವಲ್ಲ, ದಾನಿಗಳಿದ್ದರೂ ಮಾಡುವ ಕೈಗಳ ಅಗತ್ಯವಿದೆ. ವಾಸವಿ ಸಂಘವು ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ನಂಬಿಕೆ, ದಾನ ಮತ್ತು ಸಂಸ್ಕೃತಿಗೆ ಮತ್ತೊಂದು ಹೆಸರು ಆರ್ಯ ವೈಶ್ಯ ಜನಾಂಗ. ಗಮನಿಸಿ, ಆರ್ಯ ವೈಶ್ಯ ಜನಾಂಗದವರು ಇದಕ್ಕೆ ಹೆಸರುವಾಸಿಗೆ ಏನಿಲ್ಲ. ಅವರು ನಂಬಿಕೆ, ದಾನ ಮತ್ತು ಸಂಸ್ಕೃತಿಗೆ ಮತ್ತೊಂದು ಹೆಸರು ಆರ್ಯ ವೈಶ್ಯ ಜನಾಂಗ. ಇದು ದೇಶದಾದ್ಯಂತ ಅದ್ಭುತವಾಗಿ ನಮ್ಮ ರಾಜ್ಯದಲ್ಲೂ ಮಾತ್ರ ಎಲ್ಲ ಕ್ಷೇತ್ರಗಳಲ್ಲಿ ದಾನಗಳನ್ನು ಮಾಡ್ತಾ ಒಂದು ನಮ್ಮ ಕಲ್ಚರ್ ಅಂದರೆ ನಮ್ಮ ಸಂಸ್ಕೃತಿನ ಬೆಳವಣಿಸ್ತಾ ಹಿಂದೂ ಸಂಸ್ಕೃತಿಯನ್ನು ಮತ್ತು ನಮ್ಮ ವೈಶ್ಯ ಜನಾಂಗದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಜನಾಂಗ. ಅದೇ ರೀತಿ ನಂಬಿಕೆಯೂ ಕೂಡ ಮಹಾಪಾತ್ರರಾದರು ಅಂತ ಹೇಳ್ತಾರೆ. ಈ ದಿನದ ಒಂದು ಸಮಾರಂಭ ಅದಕ್ಕೆ ಸಾಕ್ಷಿ ತಪ್ಪಾಗಲಾರದು ಅಂತ ಭಾವಿಸ್ತಾರೆ. ಅವರು ಮುಂದುವರಿಸಿ ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ ಜಾತ್ರೆಗಳು ನಡೀತಾ ಇತ್ತಲ್ಲ, ಹಳ್ಳಿನಲ್ಲಿ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ರಂತೆ. ಜಾತ್ರೆ ನಡೆಸಲಿಕ್ಕೆ ಊರಿನ ಸಮಾರಂಭ ಮಾಡಲಿಕ್ಕೆ ದುಡ್ಡು ಅವಾಗ ಅಷ್ಟು ಬ್ಯಾಂಕ್ಗಳು ಇರ್ತಿರ್ಲಿಲ್ಲ. ಯಾರಿಗಪ್ಪ ಅಂದ್ರೆ ನಮ್ಮ ಶೆಟ್ರಿದ್ದಾರೆ, ಹೊಟ್ಟೆ ಕುಡಿಯಪ್ಪ ಇಟ್ಕೊಳ್ತಾರೆ. ಅಂದ್ರೆ ಅಂದಿನ ಕಾಲದಿಂದಲೂ ಕೂಡ ನಮ್ಮ ಜನಾಂಗದಲ್ಲಿ ಅಷ್ಟು ಒಂದು ನಂಬಿಕೆಗೆ ಪಾತ್ರರಾಗಿದ್ದಾರೆ, ದಾನಕ್ಕೆ ಮತ್ತು ಸಂಸ್ಕೃತಿಗೆ ಪಾತ್ರರಾಗಿದ್ದಾರೆ. ಇಂತಹ ಒಂದು ಹೆಸರುವಾಸಿ ಇರ್ತಕ್ಕಂಥ ನಮ್ಮ ಕುಲ ಬಾಂಧವರಲ್ಲಿ ಈ ಒಂದು ಜಾಗದಲ್ಲಿ ಒಂದು ಏನು ದೇವಸ್ಥಾನ ನಿರ್ಮಿಸಿ ವಾಸವಿ ಸೇವಾ ಸಂಘದವರು ಸುಮಾರು 20 ವರ್ಷಗಳಿಂದ ಪರಿಶ್ರಮ ಪಟ್ಟು ದೇವಸ್ಥಾನ ನಿರ್ಮಿಸಿದ್ದಾರೆ. ಅವರ ಪರಿಶ್ರಮಕ್ಕೆ ತಕ್ಕಂತೆ ಈ ಒಂದು ಚೌಟ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಕಲ್ಯಾಣ ಮಂಟಪ ಮಾಡಲಿಕ್ಕೆ ಶ್ರಮ ಪಟ್ಟಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕೊಡುಗೈ ದಾನಿಗಳು ಮತ್ತು ದಾನಕ್ಕೆ ಹೆಸರಾದಂಥ ಶ್ರೀ ರಾಜನಹಳ್ಳಿ ಕುಟುಂಬದವರು, ಅದರಲ್ಲೂ ನಮ್ಮ ರಮಾನಂದ ಶೆಟ್ಟರು ಮತ್ತು ಪ್ರೇಮಾ ರಮಾನಂದ ಶೆಟ್ಟರು ಕುಟುಂಬದವರೆಲ್ಲರೂ ದಾನ ಕೊಟ್ಟು ಇದೊಂದು, ಅದರ ಜೊತೆಗೆ ತಂಗೇರಿ ವಿಪಾಕ್ಷಕನವರ ಕುಟುಂಬದವರು ಹಾಗೂ ತಾವೆಲ್ಲರೂ ಸಹ ದಾನಿಗಳು ಇದನ್ನು ಕೊಟ್ಟು ನೆರವೇರಿಸಲಿಕ್ಕೆ ಸಹಕಾರ ಮಾಡಿರ್ತೀರಾ. ತಮಗೆಲ್ಲರಿಗೂ ನಾನು ಕೂಡ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ನಮ್ಮ ವಾಸವಿ ಸಂಘದವರು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ದಾವಣಗೆರೆ ನಗರದಲ್ಲಿ ಮಾಡ್ತಾ ಇದ್ದಾರೆ.